ನಮಸ್ತೆ ಎಲ್ಲರಿಗೂ. ಈ ಸೋ ಕಾಲ್ಡ್ ಬಾಳು ಬದುಕು ಅನ್ನೋ ಜರ್ನಿಲಿ ಮನುಷ್ಯ ಮುಖ್ಯನ ದಾರಿ ಮುಖ್ಯನ ಗೊತ್ತಾಗಲ್ಲ. ನಾನೊಂದು ವಿಡಿಯೋ ಪ್ಲೇ ಮಾಡ್ತೀನಿ, ಅದನ್ನು ನೋಡಿ. ಸೊ ಇದು ಬಂದ್ಬಿಟ್ಟು US ಮತ್ತು ಇರಾನ್ ನಡುವೆ ನಡೆಯುತ್ತಿರುವ ವಾರು. ಸೊ ಈ ವಾರಲ್ಲಿ ಎಷ್ಟು ಜನ ಇನ್ನೋಸೆಂಟ್ ಪೀಪಲ್ಸು ಮತ್ತು ಎಷ್ಟು ಜನ ಚಿಕ್ಕ ಮಕ್ಕಳು ಕಷ್ಟ ಅನುಭವಿಸ್ತಾ ಇದ್ದಾರೆ ಅಂತ ನೀವು ನೋಡ್ತಾ ಇದ್ದೀರಾ. ನಾವಿಲ್ಲಿ ನಿಶ್ಚಿಂತೆಯಿಂದ ಹೋಳಿ ಹಬ್ಬ ಮತ್ತು ನಮ್ಮ ದಿನನಿತ್ಯ ಕೆಲಸಗಳು, ನಮ್ಮ ಫ್ರೆಂಡ್ಸ್ ಜೊತೆ ಆಗಿರಲಿ ಎಲ್ಲರ ಜೊತೆನೂ ಟೈಮ್ ಸ್ಪೆಂಡ್ ಮಾಡ್ತಾ ಇದ್ದೀವಿ. ನಾವು ಹೋಳಿ ಹಬ್ಬ ಎಷ್ಟು ಚೆನ್ನಾಗಿ ಎಂಜಾಯ್ ಮಾಡಿದ್ದೀವಿ ಅಂತ ನಿಮಗೆ ಗೊತ್ತು 2 ಡೇಸಿಂದ. ಸೊ ಅದೇ ರೀತಿ ಅಲ್ಲಿ ಹೋಳಿ ಹಬ್ಬದಲ್ಲೇ ರಕ್ತದ ಹೋಳಿಯಲ್ಲಿದ್ದಾರೆ ಎಲ್ಲರೂ. ಅಷ್ಟು ಕಷ್ಟದಲ್ಲಿದ್ದಾರೆ. ಯುದ್ಧ ಎಲ್ಲರಿಗೂ ಒಳ್ಳೆಯದಲ್ಲ, ಯುದ್ಧ ಇರಬೇಕು, ಆದರೆ ಈ ಮಟ್ಟಕ್ಕೆಲ್ಲ ಇರಬಾರ್ದು. 1 ಡೇ ಇರ್ಬೋದು, 2 ಡೇ ಇರ್ಬೋದು, ಆದರೆ ಇದೇ ರೀತಿ 6 ಡೇಸಿಂದ ನಡೀತಾ ಇದೆ ಅಂದರೆ ಯಾವ ಮಟ್ಟಕ್ಕೆ ಹೋಗ್ತಾ ಇದೆ ಅಂತ. ಅದಾದಮೇಲೆ ನೆಕ್ಸ್ಟ್ ಥಿಂಗ್ ಬಂದ್ಬಿಟ್ಟು ನಾವಿಲ್ಲಿ ನಿಶ್ಚಿಂತೆಯಿಂದ ಮತ್ತು ಹ್ಯಾಪಿಯಿಂದ ಪೀಸ್ಫುಲ್ಲಿ ನಿದ್ದೆ ಮಾಡ್ತಾ ಇದ್ದೀವಿ ಅಂದರೆ ಇವಾಗಿನ ಸರ್ಕಾರದೇ ಕಾಪಾಡ್ತಾ ಇದ್ದಾರೆ. ಯಾಕೆಂದರೆ ಇವಾಗಿನ ಸರ್ಕಾರದಿಂದ ನಮಗೆ ಯಾವುದೇ ರೀತಿ ಥ್ರೆಟ್ ಬಂದ್ರೂ, ಸೊ ಯಾವುದೇ ಏನೇ ಪ್ರಾಬ್ಲಮ್ ಬಂದ್ರೂ ಅದು ನಮ್ಮ ಒಂದು ಪಕ್ಕಕ್ಕೆ ಬರದೇ ರೀತಿ ಕಾಪಾಡ್ತಾ ಇದ್ದಾರೆ. ಅದಕ್ಕೆ ನಾನು ಇವತ್ತಿಗೂ ಗ್ರೇಟ್ಫುಲ್ಲು ನಮ್ಮ ಇಂಡಿಯಾಗೆ. ಸೊ ನಮ್ಮ ದೇಶ ನಮ್ಮ ಒಂದು ಪ್ರೈಡು. ಆದರೆ ಇಲ್ಲಿ ಸ್ವಲ್ಪ ಜನ ಅವ್ರು ಯಾರೋ ತೀರ್ಕೊಂಡ್ರು ಅಂತ ತುಂಬ ಪ್ರೊಟೆಸ್ಟ್ಗಳು ಮಾಡಿಕೊಂಡು ಏನೆಲ್ಲ ಗುಂಪು ಸೇರಿಕೊಂಡು ಅವರಿಗೆ ಧಿಕ್ಕಾರ, ಇವ್ರಿಗೆ ಧಿಕ್ಕಾರ, ಅದು ಇದು ಅಂದ್ಕೊಂಡು ಎಲ್ಲ ಧಿಕ್ಕಾರ ಹಾಕೊಂಡು ಪ್ರೊಟೆಸ್ಟ್ ಮಾಡ್ಕೊಂಡು ನಿಂತಿದ್ದಾರೆ. ಬಟ್ ಆ ಪ್ರೊಟೆಸ್ಟ್ ಮಾಡೋದ್ರಿಂದ ಉಪಯೋಗ ಇದೆಯಾ? ನನ್ನೊಂದು ಪ್ರಶ್ನೆ. ಆ ಪ್ರೊಟೆಸ್ಟ್ ಮಾಡ್ತಾ ಇದ್ದೀರಲ್ಲ, ಇದನ್ನು ರೈಟ್ ಟೈಮಲ್ಲಿ ಏನಕ್ಕೆ ಮಾಡಲಿಲ್ಲ ಅಂತ ನಾನು ಕೇಳ್ತೀನಿ. ರೈಟ್ ಟೈಮಲ್ಲಿ ರೈಟ್ ಪರ್ಸನ್ಸ್ಗೆ ಏನಕ್ಕೆ ಮಾಡಲಿಲ್ಲ ಅಂತ ನಾನು ಕೇಳ್ತೀನಿ. ಯಾಕೆಂದರೆ ಅವತ್ತು ಪಾಕ್ ಮತ್ತು ಇಂಡಿಯಾ ಮೇಲೆ ಅಟ್ಯಾಕ್ಸ್ ಆದಾಗ ಸೊ ಇವರೆಲ್ಲ ಎಲ್ಲೋಗಿದ್ರು? ಪಾಕ್ ಅವರು ಬಾಂಬ್ ಹಾಕಬೇಕಾದ್ರೆ ಇಂಡಿಯಾ ಮೇಲೆ ಅವಾಗ ಎಲ್ಲೋಗಿದ್ರು? ಆಮೇಲೆ ಜಮ್ಮು ಕಾಶ್ಮೀರ ಮೇಲೆ ಅಟ್ಯಾಕ್ ಆದಾಗ ಎಲ್ಲೋಗಿದ್ರು? ಬಾಂಗ್ಲಾದೇಶಿ ಹಿಂದೂಗಳ ಮೇಲೆ ಅಟ್ಯಾಕ್ ಮಾಡಿದಾಗ ಎಲ್ಲೋಗಿದ್ರು ಇವರೆಲ್ಲ? ಸೊ ಮತ್ತು ಫೆಬ್ರವರಿ 14 ಬ್ಲ್ಯಾಕ್ ಡೇ ಆಯ್ತಲ್ಲ, ಸೊ ಅವಾಗೆಲ್ಲ ಎಲ್ಲೋಗಿದ್ರು? ಅವಾಗೆಲ್ಲ ಹೊರಗೆ ಬರದೇ ಇರೋವಂಥವ್ರು ಇವಾಗ ಯಾರೋ ತೀರ್ಕೊಂಡ್ರು ಅಂತ ಇವಾಗ ಹೊರಗಡೆ ಬಂದು ಈ ಥರ ಎಲ್ಲ ಧಿಕ್ಕಾರ ಮಾಡೋದು ನನಗಂತೂ ಒಂದು ಸ್ವಲ್ಪನೂ ಉಪಯೋಗ ಇಲ್ಲ ಅಂತ ಅರ್ಥ ಆಗ್ತಾಯಿದೆ ಇದರಲ್ಲಿ. ಯಾಕೆಂದರೆ ಸತ್ತೋದವರು ಹೋಗಾದ್ಮೇಲೆ ಇದನ್ನು ಧಿಕ್ಕಾರ ಹಾಕಿ ನೀವು ವಾಪಸ್ ಕರ್ಕೊಂಬರೋಕ್ಕಂತೂ ಆಗಲ್ಲ. ಸೊ ಅದಾದಮೇಲೆ ನೀವು ಇರೋದು ಇಂಡಿಯಾಗೆ ಸಪೋರ್ಟ್ ಮಾಡಬೇಕು. ಅದನ್ನು ತಗೊಂಡೋಗು ನೀವು ಇರಾನ್ಗೆ ಸಪೋರ್ಟ್ ಮಾಡ್ತೀನಿ ಅಂದರೆ ಇರಾನಲ್ಲೇ ಇರ್ಬೋದಲ್ಲ, ಏನಕ್ಕೆ ಇಂಡಿಯಾದಲ್ಲಿ ಇದ್ಕೊಂಡು ಅಲ್ಲಿ ಯಾರಿಗೋ ಒಬ್ರಿಗೆ ಸಪೋರ್ಟ್ ಮಾಡ್ಕೊಂಡು ಧಿಕ್ಕಾರ ಮಾಡೋದ್ರ ಬದಲು ಆಮೇಲೆ ನ್ಯೂಸ್ ಚಾನಲ್ಗಳ ಮುಂದೆ ಬಂದ್ಬಿಟ್ಟು ಏನೇನೋ ಹೇಳೋದು, ನಾನು ಅದು ಮಾಡ್ತೀನಿ, ಇದು ಮಾಡ್ತೀನಿ, ಹಂಗೆ ಆಯ್ತದೆ, ಹಿಂಗಾಯ್ತದೆ ಅಂದ್ಕೊಂಡು. ಅದೆಲ್ಲ ಮಾಡೋದ್ರಿಂದ ನಿಮ್ಮ ಒಂದು ಫ್ಯೂಚರ್ಸ್ನ ನೀವೇ ಹಾಳು ಮಾಡ್ಕೊತಾ ಇದ್ದೀರಾ. ನಿಮ್ಮ ಒಂದು ಫ್ಯೂಚರ್ಸು, ನಿಮ್ಮ ಮಕ್ಕಳ ಒಂದು ಫ್ಯೂಚರ್ಸ್ನ ಡೆವಲಪ್ ಮಾಡೋಕ್ಕೆ ಇಷ್ಟಪಡಿ. ಸೊ ನಿಮ್ಮ ಒಂದು ಫ್ಯೂಚರ್ಸ್ನೇ ನೀವು ಹಾಳು ಮಾಡಿಕೊಂಡು ಅವ್ರನ್ನ ಹಾಳು ಮಾಡ್ತೀನಿ, ಇವ್ರನ್ನ ಹಾಳು ಮಾಡ್ತೀನಿ ಅನ್ನೋದ್ರ ಥಿಂಕಿಂಗ್ ಬಗ್ಗೆ ಬಿಟ್ಬಿಟ್ಟು ನಾವು ಬೆಳಿಬೇಕು, ನಾವು ಚೆನ್ನಾಗಿರಬೇಕು, ನಾವು ಹಂಗಾಗಬೇಕು ಹಿಂಗಾಗಬೇಕು ಅಂತ ಥಿಂಕ್ ಮಾಡಿದ್ರೆ ಮುಂದೆ ಹೋಗ್ತೀರಾ. ಅವ್ರನ್ನ ಹಾಳು ಮಾಡಬೇಕು, ಇವ್ರನ್ನ ಕೆಳಗೆ ಕುಂಡಿಸ್ಬೇಕು, ಹಂಗೆ ಮಾಡಬೇಕು, ಹಿಂಗೆ ಮಾಡ್ಕೊಂತ ಇರ್ತೀನಿ ಅಂದರೆ ಅಲ್ಲೇ ಇರ್ತೀರ. ಸೊ ನಾವಿಷ್ಟು ಪೀಸ್ಫುಲ್ಲಾಗಿ ಇಷ್ಟು ನಿಶ್ಚಿಂತೆಯಿಂದ ನಿದ್ದೆ ಮಾಡ್ತಾ ಇದ್ದೀವಿ, ಖುಷಿಯಾಗಿ ಫ್ರೆಂಡ್ಸ್ ಜೊತೆ ಫ್ಯಾಮಿಲಿ ಜೊತೆ ಟೈಮ್ ಸ್ಪೆಂಡ್ ಮಾಡ್ತಾ ಇದ್ದೀವಿ ಅಂದರೆ ಇವತ್ತು ನಮ್ಮ ಇಂಡಿಯಾ ಬೇರೆ ಒಂದು ದೇಶದ ಮೇಲೆಲ್ಲ ಯುದ್ಧ ಆಗ್ತಾ ಇದೆ. ಆದ್ರೂ ನಮ್ಮ ಇಂಡಿಯಾಗೆ ಒಂದು ಥ್ರೆಟ್ ಆಗಿರಲಿ, ಏನೇ ಒಂದಾಗಿರಲಿ, ಏನೂ ಬರದಲ್ಲೇ ಕಾಪಾಡ್ತಾ ಇದೆ ಅಂದರೆ ನಮ್ಮ ಇಂಡಿಯಾಗೆ ನಾವು ಗ್ರೇಟ್ಫುಲ್ ಆಗಿರಬೇಕು. ಮೊದಲು ಅದನ್ನು ತಿಳ್ಕೊಳ್ಳಿ. ಮನುಷ್ಯನಿಗೆ ಮಾನವೀಯತೆ ಅನ್ನೋದು ತುಂಬ ಮುಖ್ಯ. ಅದು ನಿಮ್ಮಲ್ಲಿ ಬರಬೇಕು ಅನ್ನೋದು ನಾನು ಇಷ್ಟಪಡ್ತೀನಿ. ಧನ್ಯವಾದ.